ನನ್ನ ಹೆಸರು ಆನಂದ್, ಮೈಸೂರವನು. ಇವತ್ತು ನಾನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರೋ ಈ ನನ್ನ ಕಥೆ ನಂಬಕ್ಕೆ ಸ್ವಲ್ಪ ಕಷ್ಟ. ನಂಬಕ್ಕೆ ಯಾರು ಇಷ್ಟ ಕೂಡ ಪಡಲ್ಲ. ಯಾಕೆ ಅಂತ ಕತೆ ಕೇಳಿದ್ಮೇಲೆ ನಿಮಗೆ ಗೊತ್ತಾಗತ್ತೆ. ನಾನೊಂದು ರೆಪ್ಯೂಟೆಡ್ IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೆ. ಅವತ್ತು ನನ್ನ ಕೆಲಸದ ಮೊದಲನೇ ದಿನ. ಆಫೀಸ್ ಫಸ್ಟ್ ಡೇ ಅಂದಮೇಲೆ ಎಲ್ರಿಗೂ ಇರೋ ಥರ ನನಗೂ ಎಕ್ಸೈಟ್ಮೆಂಟ್, ಖುಷಿ, ನರ್ವಸ್ನೆಸ್ ಎಲ್ಲ ಇತ್ತು. ಬೆಳಗ್ಗೆ 3 ಗಂಟೆಗೆ ಕ್ಯಾಬ್ ಬಂದು ಪಿಕ್ ಮಾಡ್ತು. ಐ ವಾಸ್ ದ ಲಾಸ್ಟ್ ಒನ್ ಟು ಬೋರ್ಡ್ ದ ಕ್ಯಾಬ್. ಹಾಗಾಗಿ ಯಾವ ಸೀಟ್ ಉಳಿದಿರುತ್ತೋ ಅಲ್ಲೇ ಕೂರ್ಬೇಕಾಯ್ತು. ಆ್ಯಂಡ್ ಫಸ್ಟ್ ಡೇನೇ ಕ್ಯಾಬಲ್ಲಿ ಇದ್ದಿದ್ದು ಕೊನೆ ಸೀಟೇ ಗತಿ ಆಯಿತು. ಐ ವಾಸ್ ಟೋಟಲಿ ಫೈನ್ ವಿತ್ ದ್ಯಾಟ್. ಯಾಕಂದರೆ ಸೀಟ್ಗೋಸ್ಕರ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಹುಡುಗ ನಾನಲ್ಲ. ಸಿಕ್ಕಿದ ಸೀಟಲ್ಲಿ ಕೂತ್ಕೊಂಡೆ. ನನ್ನ ಪಕ್ಕದ ಸೀಟಲ್ಲಿ ಒಂದು ಹುಡುಗಿ ಕೂತದ್ಲು. ಆದರೆ ಅದು ಯಾಕೋ ಗೊತ್ತಿಲ್ಲ, ದಾರಿ ಉದ್ದಕ್ಕೂ ಹುಡುಗಿ ತುಂಬ ಅನ್ಕಂಫರ್ಟಬಲ್ ಆಗಿರೋ ಥರ ಕೂತಿದ್ಲು. ನಾನು ಅವಳ ಮುಖ ಕೂಡ ನೋಡ್ತಿರ್ಲಿಲ್ಲ. ಆದರೆ ಅವಳಿಗೆ ಕೂತ್ಕೊಳ್ಳೋಕ್ಕೆ ಇರ್ಸು ಮುರ್ಸಾಗ್ತಿತ್ತು ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಯಾಕೆಂದರೆ ತುಂಬ ಒದ್ದಾಡಿಕೊಂಡು ನನ್ನ ಸೀಟಿಂದ ದೂರ ಹೋಗ್ತಿದ್ಲು. ಅವಳಿಗೆ ಎಕ್ಸಾಕ್ಟಾಗಿ ಏನಾಗ್ತಿತ್ತು ಅಂತ ನಂಗೆ ಅರ್ಥ ಆಗಲೇ ಇಲ್ಲ. ಅದಕ್ಕೆ ನಾನು ಬಾಯ್ಬಿಟ್ಟು ಕೇಳೇ ಬಿಟ್ಟೆ, ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ಅವಾಗ್ಲಿಂದ ತುಂಬ ಒದ್ದಾಡ್ತಿದ್ದೀರಾ ನೀವು. ಆಮ್ ಐ ಮೇಕಿಂಗ್ ಯು ಅನ್ಕಂಫರ್ಟಬಲ್ ಅಂತ. ಅದಕ್ಕೆ ಅವಳು, ಡೋಂಟ್ ಯು ಡೇರ್ ಲುಕ್ ಆಟ್ ಮೀ. ನಿಮ್ಮಂಥವ್ರ ಬಗ್ಗೆ ನಾವು ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಕ್ಯಾಬ್ನಲ್ಲಿ ನಿನ್ನ ಪಕ್ಕದ ಸೀಟ್ ಬಿಟ್ಟು ಬೇರೆ ಚಾಯ್ಸ್ ಇಲ್ಲ ಅಂತ ತಿಳ್ಕೊಂಡೆ ಅಡ್ವಾಂಟೇಜ್ ತೊಗೊತಾ ಇದೆಯಾ ಅಲ್ವಾ? ನಾಚಿಕೆ ಆಗಲ್ವಾ? ಥೂ, ಎಲ್ಲೆಲ್ಲಿಂದ ಬರ್ತಾರೋ ಏನು ಅಂದ್ಲು. ನಂಗೆ 1 ಸೆಕೆಂಡ್ ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ನಾನೇನೂ ಮಾತು ಆಡಲಿಲ್ಲ. ಆಫೀಸ್ ಹೋಗೋವರೆಗೂ ಸುಮ್ಮನೆ ಕೂತಿದ್ದೆ. ಆಫೀಸ್ ರೀಚ್ ಆದೆ. ನನ್ನ ಕರ್ಮಕ್ಕೆ ನಾನು ಮತ್ತು ಆ ಹುಡುಗಿ ಒಂದೇ ಟೀಮಲ್ಲಿದ್ವಿ. ಅವಳಿಗೆ ಮತ್ತೆ ಏನಾಯ್ತೋ ಏನೋ ಗೊತ್ತಿಲ್ಲ. ಟ್ರೈನಿಂಗ್ ಸೆಷನಲ್ಲಿ ನನ್ನ ಟ್ರೈನರ್ಸ್ಗೆ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋವಾಗ ಎಲ್ಲರೂ ಮುಂದೆ ಎದ್ದು ನಿಂತ್ಕೊಂಡು, ದಿಸ್ ಗೈ ಇಸ್ ಅ ಸೆಕ್ಷುವಲ್ ಪ್ರಿಡೇಟರ್. ಹಿ ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ಮೀ ಇನ್ ದ ಕ್ಯಾಬ್, ಯು ನೋ ಅಂತ ಜೋರಾಗಿ ಹೇಳಿದ್ಲು. ಅಲ್ಲಿದ್ದವರೆಲ್ಲ ನನ್ನ ವಿಚಿತ್ರವಾಗಿ ನೋಡಿದ್ರು. ಟ್ರೈನರ್ಸ್ ನನ್ನ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡೇ ಬಿಟ್ರು. ನಾನು ಆಗಿದ್ದೆಲ್ಲ ಹೇಳ್ದೆ. ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ನನಗೆ ಎಷ್ಟೇ ನಿಜ ಹೇಳಿದ್ರು ಅವ್ರು ನನ್ನನ್ನು ನಂಬಲಿಲ್ಲ. ಹಿ ವಾಸ್ ನಾಟ್ ರೆಡಿ ಟು ಕೀಪ್ ಮೀ ಇನ್ ದಿಸ್ ಟೀಮ್. ನನ್ನ ಬೇರೆ ಟೀಮ್ಗೆ ಕಳಿಸಿದ್ರು. ಬೇರೆ ಫ್ಲೋರ್, ಬೇರೆ ಕ್ಯಾಬ್ ಕೂಡ, ವಿತ್ ಅ ಫೈನಲ್ ವಾರ್ನಿಂಗ್. ಇದಾದ್ಮೇಲಿಂದ ಆಫೀಸಲ್ಲಿ ನಾನು ಕಳೀತಿದ್ದ ಪ್ರತಿದಿನ ನರಕ ಆಗಿತ್ತು. ಯಾಕಂದರೆ ಅಲ್ಲಿ ಇದ್ದಿದ್ದು ಯಾವ ಲೇಡಿ ಎಂಪ್ಲಾಯೀಸ್ ಕೂಡ ನನ್ನ ಹತ್ರ ಮಾತಾಡೋದಿರಲಿ, ನನ್ನನ್ನು ನೋಡಿದ್ರೇ ಎದ್ದೋಗ್ಬಿಡ್ತಿದ್ರು. ಕೆಲವರಂತೂ ನಾನು ಬರ್ತಿರೋದು ಗೊತ್ತಾದರೆ ಅವ್ರ ಬಟ್ಟೆ ಸರಿ ಮಾಡ್ಕೋತಿದ್ರು. ನನಗೆ ಇವಾಗಲೂ ಎಷ್ಟು ನೋವಾಗ್ತಿತ್ತು, ತಲೆಯಲ್ಲಿ ಏನು ಓಡ್ತಿತ್ತು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಹುಡುಗ ಅಲ್ವಾ, ಎಲ್ಲರ ಮುಂದೆ ಅಳೋ ಹಾಗೂ ಇಲ್ಲ. ಸೊ ವಾಶ್ರೂಮ್ಗೆ ಹೋಗಿ ಅಳ್ತಿದ್ದೆ. 1 ತಿಂಗಳಾಯಿತು. ಇನ್ನೂ ಈ ಅವಮಾನ ತಡ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ಇನ್ನೊಂದು ವಾರದಲ್ಲಿ ಆಫೀಸ್ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅಷ್ಟರಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಆಫೀಸಲ್ಲಿ ಅವತ್ತು ಒಂದು ಗೆಟ್ ಟುಗೆದರ್ ಇವೆಂಟ್ ಆರ್ಗನೈಸ್ ಆಗಿತ್ತು. ಮ್ಯಾನೇಜರ್ಸ್ ಎಲ್ಲ, ನೀನು ಬಂದರೆ ಅಲ್ಲಿ ಯಾರಿಗೂ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ, ಅದಕ್ಕೆ ನಿನ್ನ ಕರಿತಿಲ್ಲ. ಐ ವಾಸ್ ಫೈನ್ ವಿತ್ ದಟ್ ಟು. 9th ಫ್ಲೋರ್ ಆಡಿಟೋರಿಯಮಲ್ಲಿ ಇವೆಂಟ್ ನಡೀತಿತ್ತು. 5th ಫ್ಲೋರಲ್ಲಿ ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟಿದ್ದೆ. ಅವಾಗ ಆ ಹುಡುಗಿನ ಮತ್ತೆ ನೋಡಿದೆ. ಅದೇ ಹುಡುಗಿ ನನ್ನನ್ನು ಇಷ್ಟೆಲ್ಲ ಅವಮಾನಕ್ಕೆ ಒಳಗೆ ಮಾಡಿದ್ಲಲ್ಲ, ಅದೇ ಹುಡುಗಿ. ಆಫೀಸಲ್ಲಿ ಯಾರು ನಂಗೆ ಮರ್ಯಾದೆ ಕೊಡದೆ ಇರೋ ಹಾಗೆ ಮಾಡಿದ್ಲಲ್ಲ, ಅದೇ ಹುಡುಗಿ. ಅವಳನ್ನ ನೋಡಿದ ಕೂಡಲೇ ನನ್ನ ರಕ್ತ ಕುದೀತಿತ್ತು. ಆದರೂ ತಡ್ಕೊಂಡು ತಲೆ ತಗ್ಗಿಸ್ಕೊಂಡು ಹೊರಟೆ.
ಆದರೆ ಅವಳು ಮಾತ್ರ ನನ್ನ ಜೀವನದಲ್ಲಿ ಆಟ ಆಡೋದು ನಿಲ್ಸಿರ್ಲಿಲ್ಲ. ಅವಳ ಫ್ರೆಂಡ್ಸ್ನ ಕರ್ಕೊಂಡು ನನ್ನ ಹತ್ರ ಬಂದ್ಲು. ಅವರಲ್ಲಿ ಒಬ್ಬ ಯಾಕೋ ಅವಳನ್ನ ಗುರಾಯಿಸ್ತಿದ್ಯಾ ಅಂದ. ನನಗೆ ಎಲ್ಲಿತ್ತೋ ಕೋಪ ಗೊತ್ತಿಲ್ಲ. ಏನು ನಾನು ಗುರಾಯಿಸಿದ್ನ? ಅವಳನ್ನ ನೋಡಿದ ತಕ್ಷಣ ತಲೆ ಬಗ್ಸ್ಕೊಂಡು ಹೋಗ್ತಿದ್ದೀನಿ ಅಂದೆ. ಏನು ತಲೆ ಬಗ್ಸ್ಕೊಂಡಿದ್ದ? ಆವಾಗಿಂದ ನನ್ಗೆ ಎಷ್ಟು ಕೆಡ್ದಾಗ ನೋಡ್ತಿದ್ದಾನೆ ಗೊತ್ತಾ ಇವನು. ಅವ್ನು ನೋಡೋ ರೀತಿನೇ ಸರಿ ಇಲ್ಲ ಕಣೋ, ಅಸಹ್ಯವಾಗಿ ನೋಡ್ತಾನೆ. ತಕ್ಷಣ ಮ್ಯಾನೇಜರ್ ಹತ್ರ ಹೋಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಟೇ ಬಿಟ್ಲು. ಆ್ಯಂಡ್ ದಿಸ್ ಟೈಮ್ ಐ ವಾಸ್ ಫೈರ್ಡ್. ನಾಟ್ ಜಸ್ಟ್ ಫೈರ್ಡ್, ಎವ್ರಿ ಲಾಸ್ಟ್ ಬಿಟ್ ಆಫ್ ಮೈ ರೆಸ್ಪೆಕ್ಟ್ ಆ್ಯಂಡ್ ಪ್ರೆಸೆನ್ಸ್ ವಾಸ್ ಟಾರ್ನಿಶ್ಡ್. ಯಾಕೆಂದರೆ ನನ್ನ ಕೆಲಸದಿಂದ ತೆಗೆಯೋದು ಮಾತ್ರ ಅಲ್ಲ, ಇನ್ನು ಯಾವುದೇ IT ಕಂಪ್ನಿನಲ್ಲೂ ನಂಗೆ ಕೆಲಸ ಸಿಗದೆ ಇರೋ ಹಾಗೆ ನನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಇದರಿಂದ ನನ್ನ ಜೀವನ ಪೂರ್ತಿ ಮುಗ್ದೇ ಹೋಗಿತ್ತು. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ದೆ. ಎಷ್ಟೋ ತಿಂಗಳು ಡಿಪ್ರೆಷನ್ನಲ್ಲಿದ್ದೆ. ಇದರ ಮಧ್ಯೆ ಸತ್ತೋಗ್ಬೇಕು ಅಂತನೂ ಅನಿಸಿತ್ತು. ಅದು ಹೇಗೋ ಸ್ವಲ್ಪ ದಿನ ಆದಮೇಲೆ ಇದೆಲ್ಲದರಿಂದ ಹೊರಗೆ ಬಂದೆ. ಈಗ ಬೆಂಗಳೂರಲ್ಲಿ ಜೀವನ ನಡೆಸೋಕ್ಕೆ ಮೊಬೈಲ್ ಸೆಂಟರ್ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ BE MTech ಈ 2 ಡಿಗ್ರಿಗಳಿಗೂ ಈಗ ಯಾವ ಪೈಸಾ ಬೆಲೆ ಇಲ್ಲ. ನನ್ನ ಜೀವನ ಈಗ ಮೊಬೈಲ್ ರಿಪೇರಿ ಮಾಡೋದ್ರಲ್ಲೇ ಮುಳುಗೋಗಿದೆ. ಹೆಸರಲ್ಲಿರೋ ಆನಂದ ಜೀವನದಲ್ಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನವ್ಯ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ನಿಮ್ ಕತೆ ನಿಮ್ ಜೊತೆ ಕ್ಷಿಪ್ರ ಕ್ರಿಯೇಷನ್ಸ್ ನಲ್ಲಿ. ಯೂಶಲಿ ಯಾವುದೇ ಒಂದು ಸಮಸ್ಯೆ ಆದಾಗ ಅದೊಂದು ಹುಡುಗಿಗಾಗಿದ್ರೆ ತುಂಬಾನೇ ಹೈಲೈಟ್ ಮಾಡ್ತಾರೆ ಅಥವಾ ಆ ಹುಡುಗಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಅದೇ ತರ ಸಮಸ್ಯೆ ಹುಡುಗರಿಗಾದಾಗ ಅಂತ ಕತೆಗಳು ಬೆಳಕಿಗೆ ಬರಲ್ಲ. ಅಂತದೇ ಒಂದು ಕತೆನ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ. ಇಂಥ ಒಂದು ರಿಯಲ್ ಸ್ಟೋರಿನ ನಮ್ ಜೊತೆ ಓಪನ್ ಅಪ್ ಆಗಿ ಶೇರ್ ಮಾಡಿದಂತ ವ್ಯಕ್ತಿಗೆ ನಮ್ ಕಡೆಯಿಂದ ಥ್ಯಾಂಕ್ ಯು. ಹೆಣ್ಮಕ್ಳು ಕೊಟ್ಟಿರುವಂತ ಒಂದು ಫ್ರೀಡಮ್ ಆಗಿರ್ಬೋದು ಅಥವಾ ರೈಟ್ಸ್ ಆಗಿರ್ಬೋದು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಹುಡುಗಿರು ಇದ್ದಾರೆ. ಮೀನ್ ವೈಲ್ ಇನ್ನೋಸೆಂಟ್ ಆಗಿರೋ ಹುಡುಗರು ಕೂಡ ಇದ್ದಾರೆ. ಲೆಟ್ಸ್ ನಾಟ್ ಗೋ ಬೈ ದ ಜೆಂಡರ್ ಅಂಡ್ ನಾಟ್ ಬ್ಲೇಮ್ ಎನಿವನ್ ಆರ್ ಜಡ್ಜ್ ಎನಿವನ್ ಬ್ಲೈಂಡ್ಲಿ. ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮಗೆ ಯಾರಿಂದಾದ್ರೂ ಒಂದು ಅನ್ಕಂಫರ್ಟಬಲ್ ಅನಿಸ್ತಾ ಇದೆ ಅಂದಾಗ ದಯವಿಟ್ಟು ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡಿ ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ಇಲ್ಲದೆ ಯಾರನ್ನೂ ಜಡ್ಜ್ ಮಾಡಕ್ ಹೋಗಬೇಡಿ. ಕಂಪ್ನಿ HRs ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ನಿಮಗೆಲ್ಲ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಈ ಥರ ಒಂದು ಸಿಚುವೇಶನ್ಸ್ ಬಂದಾಗ ಎರಡೂ ಕಡೆ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಯಾಕಂದರೆ ನಿಮ್ಮ ಒಂದು ರಾಂಗ್ ಜಡ್ಜ್ಮೆಂಟ್ ಈ ಥರ ಎಷ್ಟೋ ಜನ ವ್ಯಕ್ತಿಗಳಿಗೆ ಜಾಬ್ ಕಳ್ಕೊಳ್ಳೋ ಒಂದು ಸಿಚುವೇಶನ್ಗೆ ತಂದಿಡುತ್ತೆ. ಯಾಕಂದರೆ ಆ ಜಾಬ್ ಆ ವ್ಯಕ್ತಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಈ ಕಥೆನ ನಮ್ಮ ಜೊತೆ ಶೇರ್ ಮಾಡಿದಂಥ ವ್ಯಕ್ತಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಜೊತೆ ಇರುವಂಥ ಆ 2 ಡಿಗ್ರಿಗೆ ತುಂಬಾ ಬೆಲೆ ಇದೆ. ನೆವರ್ ಲೂಸ್ ಹೋಪ್ ಇನ್ ಯುವರ್ ಲೈಫ್ ಬಿಕಾಸ್ ನಾಲೆಜ್ ಇಸ್ ಪವರ್ ಆ್ಯಂಡ್ ಅದು ಖಂಡಿತ ನಿಮ್ಮನ್ನು ಕಾಪಾಡುತ್ತೆ. ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕ್ಷಿಪ್ರ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಂಥದ್ದೇ ಕಥೆಗಳು ನಿಮ್ಮ ಜೀವನದಲ್ಲೂ ಕೂಡ ನಡೆದಿರುತ್ತೆ. ಅಂಥ ಕಥೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ creationskshripra@gmail.com. ಯಾಕಂದ್ರೆ ಆ ಕಥೆಗಳು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಿರ್ಬೋದು ಅಥವಾ ತಪ್ಪು ಮಾಡದೇ ಇರೋ ತರ ತಿದ್ಕೊಳ್ಳೋ ರೀತಿ ಕೂಡ ಆಗಿರ್ಬೋದು. ನಿಮ್ಮ ಕಥೆಗಳಿಗೆ ನಾವು ಕಾಯ್ತಾ ಇರ್ತೀವಿ. ಮುಂದಿನ ಎಪಿಸೋಡ್ ಅಲ್ಲಿ ಒಂದು ಹಾರರ್ ಕಮ್ ಲವ್ ಸ್ಟೋರಿ ಜೊತೆ ನಾವು ಬರ್ತೀವಿ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು,